ಆಗೈತಿ ಈಗ ಹನಿ ಹನಿ ಬೀಳಕತ್ತಾವ. ಈಗ ಅಷ್ಟೇನು ಜೋರಿಲ್ಲ ನೋಡ್ಬೋದು. ನೀವು ಬಟ್ಟೆ ಹಾಕಿದ್ದೀವಿ, ಎಲ್ಲ ಬಟ್ಟೆ ಬಚ್ಚಲಾಕತ್ತೀವಿ. ಸ್ಕೂಟಿ ಐತಲ್ಲ, ಯಾರು ನೋಡಿ ಅಲ್ಲಿ ಹೋಗ್ಯಾಳ ಸೈಕಲ್ ತಗೊಂಡು. ಅಲ್ಲಿ ಆಟ ಆಡಕತ್ತಾಳ. ನೀನು ಕ್ರಿಕೆಟ್ ಆಡೋಕೆ ಹೋಗಿದ್ದಲ್ಲ ಅಲ್ಲಿ ನೋಡಿ. ಕರ್ಕೊಂಬ ಹೋಗ. ಹಾಂ ಹಾಂ ಬುಲಾಲೆ ಕಾಸು. ಈಗ ಟೈಮ್ ಆಗಿದೆ 5 ಗಂಟೆ 5:15 ಆಗಿರ್ಬೋದು. ಯಾವಾಗಲೂ ನಾನು ಇಲ್ಲಿ ಬರ್ತೀನಿ, ನನ್ನ ಟೈಮ್ ಇಲ್ಲೇ ಸ್ಪೆಂಡ್ ಮಾಡ್ತೀನಿ ರೀ ನಾನು. ಯಾಕಂದರೆ ನನಗೆ ಚಲೋ ಅನಿಸುತ್ತಾ ಇಲ್ಲಿ ವಾತಾವರಣ ಈ ಥರ ಇರ್ತಲ್ಲ, ನೋಡೋಕೆ ಶಾಂತವಾಗಿದೆ. ಜಾರು ಅಲ್ಲೇ ಹೋಗ್ಯಾಡ್ರಿ, ನಾ ಬಂದಿಲ್ಲ, ಅದೇ ನೋಡ್ಕೊಂಡು ಕುಂತೀನಿ ನಾನು. ಬ್ಯಾಡಂದ್ರೆ ನಾ ಅಲ್ಲಿ ಗ್ರೌಂಡ್ಗೆ ಹೋಗ್ತಾಳಕಿ ಸೈಕಲ್ ತೊಗೊಂಡು. ಇಲ್ಲಿ ಗಾಡಿ ಅದು ಅಡ್ಡಾಡ್ತಾವ ಅಂಥೇಳಿ ಆ ಕಡೆ ಹೋಗಿ ಆಕಿ ಬರ್ತಾಳೆ. ಯಾರು ಈ ಕಡೆಯಿಂದ ಬಂದ್ಲು, ನಾನು ಆ ಕಡೆ ಹಸು ನೋಡಕತ್ತೀನಿ, ಈ ಕಡೆ ಹಸು ಬಂದಾಳ. ಇಲ್ಲಿ ಬಂದ್ಲು ನೋಡ್ರಿ ಜಾರು. ಜಾರು ಸಾಕು ಬಾ. ಪಪ್ಪ ಹೊರಗಡೆ ಹೊಂಟಾರ. ಬಾಯ್. ಸಾಯಂಕಾಲ ಟೈಮ್ ಆಗಿದೆ. ಈಗ ಎಷ್ಟು ಮಸ್ತ್ ಕಾಣಿಸ್ತಾ ಇದೆ, ಸೂಪರಾಗಿ ಕಾಣಿಸ್ತಾ ಇದೆ. ಪಪ್ಪ ಮತ್ತು ಜಾರು ಹೊರಗಡೆ ಹೊಂಟಾರ ಮಾರ್ಕೆಟ್ಗೆ. ಜಾರು ಬಾಯ್. ಮಾರ್ಕೆಟ್ಗೆ ಹೊಂಟಾರ ಅವರು. ಏನೋ ಥರ ಹೊಂಟಾರ ಪಪ್ಪ. ಮಮ್ಮಿ ಏನು ಮಾಡಕತ್ತೀರಿ ಇವತ್ತು ಸ್ಪೆಷಲ್? ರವಾ ಲಡ್ಡು ಮಾಡಕತ್ತೀನಿ. ರವಾ ಲಡ್ಡು ಮಾಡಕತ್ತೀರಿ? ವಾವ್, ನನ್ನ ಫೇವ್ರೆಟ್ ರವಾ ಲಡ್ಡು ನೋಡ್ರಿ. ಇದು ಯಾವ ರವಾ ತೊಗೊಂಡಿರಿ ಮಮ್ಮಿ? ಸಣ್ಣ ಬೊಂಬೈ ರವಾ ಅಂತೀವಿ ನಾವು. ಥರ ಮಮ್ಮಿ ಈಗ ಅದಕ್ಕೆ ಡ್ರೈ ಫ್ರೂಟ್ಸು ಮತ್ತು ತುಪ್ಪ ತೊಗೊಂತಾರ. ಅದು ಯಾವ ಥರ ಮಾಡ್ತಾರೆ ನೋಡೋಣ. ನಮ್ಮ ಮಮ್ಮಿ ಮಾಡೋದು ಸೀಕ್ರೆಟ್ ಸ್ಪೆಷಲ್ ಲಡ್ಡು. ಈಗ ಫಸ್ಟ್ ಏನು ಹಾಕ್ತೀರಿ? ತುಪ್ಪ ಹಾಕಕತ್ರಿ? ತುಪ್ಪ ಹಾಕಕತ್ತೀನಿ. ಕಾಜು ಕಿಸ್ಮಿಸ್ ಹಾಕಕತ್ತೀನಿ. ಉಳ್ಕೋಬೇಕು ಇದು. ತುಪ್ಪ ಬಿಸಿ ಆಗುತ್ತೆ, ಕಾಜು ಮತ್ತು ಕಿಸ್ಮಿಸ್ ಎರಡು ಹಾಕಕತ್ತಾರ. ಲಡ್ಡು ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿರಿ, ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ. ಹೆಂಗೆ ಮಾಡ್ಯಾರ ಅಂಥೇಳಿ ಗೊತ್ತಾಗುತ್ತಾ. ನೀವು ಯಾವ ಥರ ಮಾಡ್ತೀರಿ ನಮಗೆ ಕಮೆಂಟ್ ಮಾಡಿ ಹೇಳಿ. ಎಲ್ಲರೂ ಮಾಡ್ತಾರೆ ರವೆ ಉಂಡೆ, ಅಂದರೆ ಎಲ್ಲರದು ಸ್ವಲ್ಪ ಸ್ಟೈಲ್ ಚೇಂಜ್ ಇರುತ್ತೆ. ನಮ್ಮ ಮಮ್ಮಿ ಮಾಡೋದು ಹೆಂಗೆ ಅಂಥೇಳಿ ನೋಡೋಣ. ನನಗಂತೂ ಉಂಡೆ ಯಾವುದು ಬರೋಂಗಿಲ್ಲ, ನಮ್ಮ ಮಮ್ಮಿ ಮಾಡ್ತಾರೆ. ಈಗ ನೋಡಿ ಅವ್ರು ಮಾಡಿದ್ದು ನೋಡಿ ನಾನು ಮಾಡ್ಬೇಕು ನೋಡಿರಿ. ಆಮೇಲೆ ಈಗ ಡ್ರೈ ಫ್ರೂಟ್ಸು ಎರಡೇ ಹಾಕ್ಯಾರ, ಕಿಸ್ಮಿಸ್ಸು ಮತ್ತು ಕಾಜು. ತುಪ್ಪದಲ್ಲಿ ತುಪ್ಪ ಹಾಕಿ ಹಾಲು ಬಿಸಿ ಮಾಡ್ಯಾರ. ಬಿಸಿ ಮಾಡಿ ಇದ್ರಾಗ ಹಾಕಕ್ಕ ಅರ್ಧ ಲೀಟರ್ ಹಾಲು. ಅರ್ಧ ಲೀಟ್ರ್ ಹಾಲು ಮಾನೆ ಹಣ್ಣು ನೀರಾಗ ಹಾಕಿಟ್ಟಾರ. ಪ್ಲೇಟ್ ತೊಳೆದು ಕೊಡ್ಬೇಕಂತೀವಿ. ತಗೋರಿ, ಈಗೆಲ್ಲ ತೆಗಿಯಾಕತ್ತಾರ ಮಮ್ಮಿ. ಈ ಥರ ಫ್ರೈ ಮಾಡ್ತೀವಿ ತಗೊಳ್ಳಿ, ಕಾಜು ಮತ್ತು ಕಿಸ್ಮಿಸ್. ಕಿಸ್ಮಿಸ್ ತುಪ್ಪ ಹಾಕ್ಕೊಂಡೆಲ್ಲ ಹುರ್ಕೊಂಡಿಂದ ಸ್ವಲ್ಪ ಕಡಿಮೆ ಆಗಿತ್ತು. ಹಾಕತ್ತಾರ ನೋಡ್ರಿ ಅದ್ರೊಳಗೆ ಹುರಿದಿದ್ದು ರವೆ ಹಾಕಿ ಬೇಸ್ ಹುರ್ಕೋಬೇಕಿತ್ತು. 1 kg ರವೆ ಐತೆ. 1 kg ರವೆ ಅದು
ಕೈ ಆಡಿಸ್ಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕದು. ತುಪ್ಪ ಡ್ರೈ ಫ್ರೂಟ್ಸ್ ಸ್ವಲ್ಪ ಬಿಟ್ಟಾರ, ಇಷ್ಟೆಲ್ಲ ತಕೊಂಡಾರ, ಸ್ವಲ್ಪ ಬಿಟ್ಟಾರ ಅದಕ್ಕೆ. ಯಾಲೆ ಹಾಕಿ ಗಂಡು ಕಟ್ತಾರಲ್ಲ ಅವಾಗ ಹಾಕ್ತಿದ್ದಾರೆ. ಈಗಲೇ ಹಾಕಿದ್ರೆ ಅದು ಕಿಸ್ಮಿಸ್ ಒಡೆದು ಹೋಗ್ತಾವ. ಅದು ಲಡ್ಡು ಮಾಡೋದ್ನಾಗ ಹಾಕೊಂಡು ಮಾಡಬೇಕು. ಚೆನ್ನಾಗಿ ಕೈ ಆಡಿಸ್ತಾನೆ ಕೆಳಗೆ ಹಚ್ಚಬಾರ್ದು, ಯಾಕಂದ್ರೆ ರವೆ ಜಲ್ದಿ ಹತ್ಕೊಂಡ್ಬಿಡುತ್ತೆ. ಸಣ್ಣ ರವೆ ಇದು. ಹೌದು. ಹುಡ್ಕೊಂಡಾರ ಈಗ ಕೆಳಗಿಟ್ಟಾರ ನೋಡ್ರಿ, ತಣ್ಣಗಾಗ ಸಕ್ರೆ ಹಾಕ್ತೀನಿ ಬಂದ್ ಮಾಡಿ ನೋಡ್ರಿ. ಎಷ್ಟು ಹಾಕಕತ್ತಿ ಸಕ್ರೆ? ಒಂದು ಪಾವು ಹಾಕ್ತೀನಿ, ನಾವು ಸ್ವಲ್ಪ ಒಂದೂವರೆ ಪಾವು. ಒಂದೂವರೆ ಪಾವು ಸಕ್ರೆ. ಈಗ ಆಮೇಲೆ ನೋಡಿ ಹಾಕ್ಬೇಕು, ಜಾಸ್ತಿ ಆದರೆ ಏನು ಕಡಿಮೆ ಮಾಡಕ್ಕೆ ಬರಂಗಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಂತ ಮಾಡಕತ್ತ ನೋಡ್ರಿ. ಎಷ್ಟು ರವೆ ಹುರ್ಕೊಂತೀವಿ ಅಷ್ಟು ಲಡ್ಡು ಮಸ್ತ್ ಆಗ್ತಾವ. ಹುರ್ಕೋಬೇಕು. ಸಕ್ರೆ ಹಾಕಿ ಮಿಕ್ಸ್ ಮಾಡಿಂದ ಮತ್ತೆ ಸ್ಟವ್ ಆನ್ ಮಾಡಿ ಮಮ್ಮಿ ಇಟ್ಟಾರ. ಇನ್ನೂ ಸ್ವಲ್ಪ ಹುರ್ಕೊಂತಾರಂತದ. ಇನ್ನೂ ಒಂದು 2 ನಿಮಿಷ ಹುರ್ಕೋಬೇಕಂದ್ರೆ ಮಮ್ಮಿ. ಕಡಿಮೆ ಇಡಬೇಕು, ಹುರ್ಕೋಬೇಕು. ಎಷ್ಟು ಹುರ್ಕೊಂತೀವಿ ಅಷ್ಟು ಚಲೋ ಆಗ್ತಾವೆ. ಸಕ್ರೆ ಕದಿಬೇಕು. ಮೆಲ್ಟ್ ಹಾಕ್ಬೇಕು ಅದ್ರೊಳಗೆ, ರವೆ ಒಳಗೆ. ಮಿಕ್ಸ್ ಸಕ್ರೆ ಕಾಣಬಾರ್ದು. ರವಾದಾಗ ಚಲೋತ್ನಾಗ ಮಿಕ್ಸ್ ಆಗ್ಬೇಕು. ಕೊಬ್ಬರಿ ತುರಿ, ಒಣ ಕೊಬ್ಬರಿ ತುರಿ ಈಗ ಅದ್ರೊಳಗೆ ಹಾಕಕತ್ತಾರ ನೋಡ್ರಿ. ರವೆ ಒಳಗೆ ಹುರ್ಕೊಂಡಾರ. ಈಗ ಸಕ್ರೆ ಹಾಕ್ಯಾರ, ಹಾಕಕತ್ತಾರ ನೋಡ್ರಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಅದು ಹಾಕಿಂದ ಏಲಕ್ಕಿ ಪೌಡ್ರ್ ಹಾಕಕತ್ತಾರ ನೋಡ್ರಿ. ಕಡಿಮೆ ಆಗೈತೆ. ಈಗ ನಾವು ಒಂದು ಅರ್ಧ ಹಾಕ್ಯಾರ. 2 ಪಾವು ನೋಡ್ರಿ ಬರೀ. 1 kg ಸಕ್ರೆ ಹಾಕ್ಯಾರ. 1 kg ರವೆ. 1 kg ರವೆ, 1 kg ಸಕ್ರೆ. ಎಷ್ಟು 1 kg ಸಕ್ರೆ ಹಾಕಿರಿ? 1 kg ರವಕ್ಕೆ 1 kg ಸಕ್ರೆ. ಕೊಬ್ಬರಿ ಹಾಕ್ಯಾರ ಮತ್ತು ಏಲಕ್ಕಿ ಹಾಕ್ಯಾರ. ಚೆನ್ನಾಗಿ ಮಿಕ್ಸ್ ಮಾಡಕತ್ತಾರ. ಅಲ್ಲೇ ಹಾಲು ಬಿಸಿ ಇಟ್ಟಾರ. ಅದು ಇದೆಲ್ಲ ಇದು ಹುರ್ಕೊಂಡಿಂದ ಅದು ಹಾಕ್ತಾರೆ ಹಾಲು. ಭಾಳ ಕೈ ಆಡಿಸ್ಬೇಕ್ರಿ ಇದಕ್ಕೆ. ಹಂಗಾಗಿ ಈಗ ನಾನು ಸ್ವಲ್ಪ ಮಿಕ್ಸ್ ಮಾಡ್ತೀನಿ ತಡ್ರಿ. ಫ್ಲೇಮ್ ಕಡಿಮೆ ಇಟ್ಟನ ಹುರ್ಕೋಬೇಕಿದು, ಇಲ್ಲಾಂದ್ರೆ ಇಟ್ಕೊಂತೈತೆ ಬಗುನಿಗೆ. ತಳಕ್ಕೆ ಹತ್ಬಾರ್ದ್ರಿ ಒಟ್ಟ. ಇದು ಹತ್ತಾಕತಿ ಸ್ವಲ್ಪ ಹಾಕತ್ತಾರ ನೋಡ್ರಿ. ಅದ್ರೊಳಗೆ ಸ್ವಲ್ಪ ಹಾಕ್ಬೇಕಂತ ಹಾಲು ಹಾಕ್ತಿರ್ಬೇಕು, ಕೈ ಆಡಿಸ್ತಿರ್ಬೇಕು, ಮಿಕ್ಸ್ ಮಾಡ್ತಾನೆ ಇರ್ಬೇಕು. ಇದಕ್ಕೆ ಜಿಗಿ ಹಾಕ್ಬೇಕಲ್ಲ ಇದು ಸಕ್ರೆ. ಹಾಕಕತ್ತಾರ ನೋಡ್ರಿ. ಹಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕು, ಹಾಲು ಹಾಕ್ತಾನೆ ಇರಬೇಕು. ಒಂದೇ ಸಲ ಹಾಕಿದ್ರೆ ವಜ್ಜಿ ಆಗ್ಬಿಡ್ತಾ, ಕೈ ತಿರ್ಗಂಗಿಲ್ಲ ರೀ ಅದು ಬಗೋನ್ಯಾಗ. ಮತ್ತೆ ಕೈಯಾಗ ತಿರ್ಸಾಕ ಮಮ್ಮಿ ಹೇಳಕತ್ತಾರ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾರ. ಅದು ಕಟ್ಟಕ್ಕೆ ಹದ ಕರೆಕ್ಟ್ ಆಗಿತ್ತು ನೋಡ್ರಿ. ಈ ಕಿಶ್ಮಿಶ್ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಕತ್ತಾರ. ಹುರ್ಯಾಕ ನೋಡ್ರಿ. ಮಾಡೋಕ್ಕೇನಿಲ್ಲ, ಹುರ್ಕೋಬೇಕು. ಕೈ ಭಾಳ ನೋವಾಗುತ್ತಾ, ತಿರುಗಿಸ್ತಾನೆ ಇರ್ಬೇಕು. ಮತ್ತು ಅದು ಕೈ ಒಜ್ಜಿ ಬಂದ್ಬಿಡ್ತೀರಿ. ಇದು ಮುಗೀತು. ಈಗ ಉಂಡೆ ಕಟ್ಟೋದು ನೋಡಿರಿ. ಸ್ವಲ್ಪ ತಣ್ಣಗಾಗಿ ಬಿಡಬೇಕು. ಫ್ಯಾನ್ ಕೆಳಗೆ ಇಡ್ತೀವಿ. 6ರಿಂದ ತಣ್ಣಗಾಗಿಂದ ಉಂಡೆ ಕಟ್ತಾರೆ. ಈಗ ಆಯ್ತು ನೋಡ್ರಿ, ಕೆಳಗೆ ಇಳಿಸ್ತಾರೆ. ಈಗ ಆತ್ರಿ ಮಮ್ಮಿ? ಆಯ್ತು, ರೆಡಿ. ಫ್ಯಾನ್ ಹಚ್ಚಿ ಹೊರಗೆ ಇಟ್ಬಿಡೋಣ. ಗಾಳಿಗೆ ಇಟ್ಬಿಟ್ರೆ ನೋಡಿ. ನೋಡಿ ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಯಾರಿ. ಆರೈತಿದು ಒಂದು ಅರ್ಧ ತಾಸು ಬಿಟ್ಟಿದ್ವಿ ಫ್ಯಾನ್ ಕೆಳಗೆ. ಜಾಸ್ತಿ ಬಿಟ್ಟಿದ್ರೆ ಉಂಡೆ ಗಟ್ಟಿ ಆಗ್ತಾವಂತ, ಹಾಗಾಗಿ ಜಲ್ದಿನ ಕಟ್ಟಬೇಕ್ರಿ ಇದು ಉಂಡೆ. ಚಲೋ ಆಗ್ಯಾವ ಏನು ಚಲೋ ಆಗಿಲ್ಲ ಅದನ್ನು ಕಮೆಂಟ್ ಮಾಡಿ ಹೇಳ್ಬೇಕು ನೀವು.
ಟೇಸ್ಟ್ ಅಂತೂ ಸಖತ್ತಾಗಿ ಸೂಪರಾಗಿ ಬರುತ್ತಾ. ಅದಕ್ಕಾಗಿ ನಾನು ಶೇರ್ ಮಾಡೀನಿ. ನೀವು ಯಾವ ಥರ ಮಾಡ್ತೀರಿ ಉಂಡೆ, ಮತ್ತು ನಾವು ಏನಾರ ಇದ್ರೊಳಗೆ ಮಿಸ್ ಮಾಡಿದರೆ ಹಾಕೋದು ಅದು ಹೇಳ್ರಿ. ಹೌದಲ್ರಿ ಮಮ್ಮಿ? ನಮ್ಗೆ ಗೊತ್ತಿಲ್ಲ, ನೀವು ಹೇಳಬೇಕು. ನಿಮಗೆ ನಾವು ಹಾಗೆ ಯಾರಿಗೂ ಕಲಿತೆ ಬರೋಂಗಿಲ್ಲ. ಎಲ್ಲರೂ ಒಬ್ರದ್ದು ನೋಡಿ ಒಬ್ರದ್ದು ಮಾಡೋದ್ರಿ. ನಮ್ಮದು ಸ್ಟೈಲ್ ಈ ಥರ ಇದೆ, ನಿಮ್ಮ ಸ್ಟೈಲ್ ಯಾವ ಥರ ಇದೆ ಲಡ್ಡು ಕಟ್ಟೋದು ಅದು ಒಬ್ಬರದ್ದು ಬೇರೆ ಬೇರೆ ಥರ ಇರ್ತೈತೆ ಮಾಡೋದು. ಅದು ನೋಡ್ಕೋಬೇಕು. ಅದ ಹಾಕೋದೆಲ್ಲ ಸೇಮ್ ಹಾಕಿರ್ತೀವಿ, ಸ್ವಲ್ಪ ಮಾಡೋದು ಚೇಂಜ್ ಇರುತ್ತೆ ಅಷ್ಟೇ. ನೋಡ್ರಿ ಎಲ್ಲ ಉಂಡೆ ಮಾಡ್ಕೊಂಡ್ಬಿಡ್ತೀವಿ ನಾನು ಮಮ್ಮಿ ಕೂಡಿ ಎಲ್ಲ ಮಾಡಿಂದ ಸಿಗ್ತೀವಿ ಫ್ರೆಂಡ್ಸ್ ನಿಮಗೆ. ನೋಡ್ರಿ ಫ್ರೆಂಡ್ಸ್, ಮಮ್ಮಿ ಮತ್ತು ನಾನೇ ಲಡ್ಡು ಮಾಡಕತ್ತಾರೆ. ಇಷ್ಟು ಮಾಡಿ ಇಟ್ಟಾರಿ, ನಾ ಇಷ್ಟು ಮಾಡಕತ್ತಾರೆ. ಎಲ್ಲ ಉಂಡೆ ಕಟ್ಟಿದ್ರು. ಜಾರು ಇಲ್ಲಿ ಕುಂತಾಳ. ಜಾರು ಲಡ್ಡು ಹೆಂಗಾಗ್ಯಾವ? ಚಲೋ ಆಗೈತೆ. ಈಗ ನೋಡ್ರಿ ಈ ಥರ ಆಗಿತ್ತು ಲಡ್ಡು. ಎಲ್ಲ ಲಡ್ಡು ಕಟ್ಟಾರ ನೋಡ್ರಿ ಮಮ್ಮಿ. ಇದು ಒಂದು ಲಾಸ್ಟಿಂದು, ಇದು ಒಂದು ಕಟ್ಟರೆ ಆಯ್ತು. ಮುಗನಿ ಖಾಲಿ ನೋಡ್ರಿ. ತಳಕ ಸ್ವಲ್ಪ ಹತ್ಕೊಂಡಿತ್ತು, ಜಾಸ್ತಿ ಇಲ್ಲ. ಇಷ್ಟೆಲ್ಲ ಲಡ್ಡು. ತಿಂದು ಟೇಸ್ಟ್ ಮಾಡಿ. ನೋಡ್ತೀನಿ ತಡ್ರಿ. ಭಾಳ ಚಲೋ ಟೇಸ್ಟ್ ಆಗೈತೆ ರೀ. ಎಲ್ಲ ಕರೆಕ್ಟ್ ಆಗೈತೆ, ಏನೂ ಕಡಿಮೆ ಇಲ್ಲ. ಸಕ್ಕರೆ, ಹಾಲು, ತುಪ್ಪ, ಭಾಳ ಟೇಸ್ಟಿ ಆಗದ. ನಿಮ್ಗೆ ಏನಾದರೂ ಇಷ್ಟ ಆದರೆ ಟ್ರೈ ಮಾಡಿರಿ ಫ್ರೆಂಡ್ಸ್ ನೀವು.